ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಶುರು ಮಾಡಿದ್ದೆ. ಬೆಳಗ್ಗೆನೇ ಪಲ್ಯ ಮಾಡೋದಕ್ಕೆ ಅಂತ ತೊಗರಿಬೇಳೆನ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಇನ್ನು ನಾಷ್ಟಕ್ಕೆ ಅಂತ ಪೂರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಉಳ್ಳಾಗಡ್ಡಿನ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಬೆಟ್ಗೆ ಚಟ್ನಿ ಮಾಡೋಣ ಅಂತ, ಅಂದರೆ ಪುಟಾಣಿ ಹಿಟ್ಟಿಂದು. ಇವಾಗ ಬೇಳೆ ಕೂಡ ಕುದ್ದಿದೆ. ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ. ಮತ್ತು ಬೆಳಿಗ್ಗೆ ಪೂರಿ ಮಾಡ್ಕೊಳ್ತಾ ಇದ್ದೀನಿ ನಾಷ್ಟಕ್ಕೆ. ಬೆಳಿಗ್ಗೆನೇ ಬೇಗ ಇದ್ದರೆ ಎಲ್ಲ ಕೆಲಸನೂ ಬೇಗ ಆಗುತ್ತೆ ಅಂತ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ನಾನು ಬೆಳಗ್ಗೆ ಎಲ್ಲ ಮಾಡೋ ಕೆಲಸನ ಮುಗಿಸ್ಕೊಂಡು ಇವಾಗ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಅಡುಗೆ ಕೂಡ ಅರ್ಧ ರೆಡಿ ಮಾಡಿಕೊಂಡು ಆಮೇಲೆ ಮಕ್ಕಳನ್ನ ರೆಡಿ ಮಾಡಿದ್ರಾಯಿತು ಅಂತ ಇವಾಗ ಬೇಳೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ಲವರ್ ಇತ್ತು, ಅದನ್ನ ಕೂಡ ಸೇರಿಸಿ ನಾನು ಬೇಳೆ ಪಲ್ಯನ ಮಾಡಿಕೊಂಡೆ. ಇನ್ನು ಪಲ್ಯ ಕೂಡ ಮಾಡಿಕೊಂಡು ಆಮೇಲೆ ಚಪಾತಿ ಮಾಡಿಕೊಂಡ್ರಾಯ್ತು ಅಂತ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಚಪಾತಿ ಕೂಡ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ, ಅಂದರೆ ಡಬ್ಬಿಗೆ ಕಟ್ಟೋದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ನಾನು ಪೂರಿ ಹಿಟ್ಟಲ್ಲೇ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಹಿಟ್ಟಿಗೆ ನಾನು ಸ್ವಲ್ಪ ಬಿಳಿ ರವೆ ಮತ್ತು ಮೈದಾ ಹಿಟ್ಟು ಚಪಾತಿ ಹಿಟ್ಟನ್ನ ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಇದರಲ್ಲೇ ಚಪಾತಿ ಮಾಡಿದ್ರು ಆಯಿತು ಅಂತಂದು ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಚಪಾತಿ ಎಲ್ಲ ಮಾಡಿಕೊಂಡು ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಪೂರಿಗೆ. ಇದು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದು ಇತ್ತು. ಒಗ್ಗರಣೆಗೆ ಇವಾಗ ಪುಟಾಣಿ ಹಿಟ್ಟನ್ನ ನೀರಲ್ಲಿ ಹಾಕಿ ಕಲಸಿ ಈ ಥರ ಚಟ್ನಿನ ರೆಡಿ ಮಾಡಿಕೊಂಡೆ. ಇದಕ್ಕೆ ಹುಣಸೆಹಣ್ಣಿನ ಹುಳಿ ಮತ್ತು ಸಕ್ಕರೆ ಅಥವಾ ಬೆಲ್ಲ ಜಾಸ್ತಿ ಹಾಕಿದರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದು ಪೂರಿ ಜೊತೆ ಅಂತ ಈ ಥರ ಪುಟಾಣಿ ಚಟ್ನಿನ ಮಾಡ್ಕೊಂಡಿದ್ದೆ. ಇನ್ನು ಪೂರಿ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಪೂರಿ ಕೂಡ ಚೆನ್ನಾಗಿ ಬಂದಿತ್ತು. ಈ ಥರ ಸ್ವಲ್ಪ ರವೆ, ಬಿಳಿ ರವೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ನಾನು ಬಿಳಿ ರವೆನ ಯೂಸ್ ಮಾಡಿದ್ದೆ. ಇನ್ನು ಪೂರಿ ಎಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ರೆಡಿ ಆದರು, ಅವ್ರಿಗೆ ಕೂಡ ಹಾಕಿ ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಅಡುಗೆ ಮನೆಯೆಲ್ಲ ಹಾಗೆ ಇತ್ತು, ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇದನ್ನು ಗ್ಯಾಸು ಅದೆಲ್ಲ ಹಾಗೆ ಇತ್ತು, ಅದನ್ನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇನ್ನು ಸಾಯಂಕಾಲ ಸ್ವಲ್ಪ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪಲಾವ್ನ ನಾನು ಈ ಥರ ಮಾಡ್ತಾಯಿರೋದು ಫಸ್ಟ್ ಟೈಮು. ಸೋಯಾಬೀನ್ ಹಾಕಿ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಿಗೆ 1-2 ನಿಮಿಷ ಇದನ್ನು ಸೋಯಾನ ಹಾಕಿ ಹಿಂಡಿ ಎತ್ತಿಟ್ಕೊಂಡೆ. ಇವಾಗ 1-2 ಟೊಮೆಟೊ ಮತ್ತು ಸೋಂಪು, ಸ್ವಲ್ಪ ಖಾರದ ಪುಡಿ ಮತ್ತು ಶುಂಠಿ, ಖಾರ ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಚಕ್ಕೆ, ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ಮಸಾಲಾನ ರೆಡಿ ಮಾಡಿಕೊಂಡೆ. ಇನ್ನು ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ 1-2 ಪಲಾವ್ ಎಲೆ, 1 ಏಲಕ್ಕಿ, ಒಂದು ಸ್ವಲ್ಪ ಲವಂಗ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇದಕ್ಕೆ ಇವಾಗ 1-2 ಈರುಳ್ಳಿನ ಸೇರಿಸ್ಕೊಳ್ತೀನಿ. ಈ ಪಲಾವ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು ಪಲಾವ್ ಕೂಡ. ಇದು ಇವಾಗ ಮಸಾಲ ಕೂಡ ಹಾಕ್ಕೊಳ್ತೀನಿ. ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲನೆಲ್ಲ. ಇದು ಹೆಂಗೆ ಬರುತ್ತೋ ಏನೋ ಅಂತ ನಾನು ಟ್ರೈ ಮಾಡಬೇಕು ಅಂತ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಅಕ್ಕಿನ ಒಂದು 5 ನಿಮಿಷದ ಮುಂಚೆನೇ ನಾನು ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಮಸಾಲೆ ಎಲ್ಲ ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತೀನಿ. ಧನಿಯಾ ಪುಡಿ ಹಾಕ್ಕೋಬೋದು. ಇವಾಗ ಇದಕ್ಕೆ ನಾನು ಆವಾಗಲೇ ಸೋಯಾನ ಹಿಂಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಇದ್ರ ಮಸಾಲೆ ಒಳಗೆ ಸ್ವಲ್ಪ ಉಪ್ಪು ಎಲ್ಲ ಸೇರಿಕೊಳ್ಳಿ. ಅಲ್ಲಿವರೆಗೂ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನು 1-2 ಬಟ್ಲು ಅಕ್ಕಿನ ತೊಗೊಂಡಿದ್ದೆ. 2 ಬಟ್ಲು ಅಕ್ಕಿಗೆ 1 ಬಟ್ಲು ಅಕ್ಕಿಗೆ 2 ಕಪ್ ನೀರು ಈ ಥರ ತೊಗೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮೊಸರು ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಚಟ್ನಿಗೆ ಸ್ವಲ್ಪ ಈರುಳ್ಳಿ ಮೊಸರಿತ್ತು ಅದನ್ನು ಸ್ವಲ್ಪ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾನು ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಂಡೆ. ಚೆನ್ನಾಗಿತ್ತು ಮೊಸರು ಚಟ್ನಿ, ಡಿಫ್ರೆಂಟಾಗಿತ್ತು. ನಾವು ಪುಟಾಣಿ ಹಿಟ್ಟು ಸೇರಿಸ್ಕೊಂಡಿರೋದ್ರಿಂದ ಅಂಥ ಪರ ಏನು ಚೇಂಜ್ ಅನ್ನಿಸ್ಲಿಲ್ಲ, ಚಲೋ ಆಗಿತ್ತು. ಇವಾಗ ನಾನು 3 ಸೀಟಿನ ಹೊಡೆಸಿದ್ದೆ. ಇವಾಗ ಪಲಾವ್ ಕೂಡ ರೆಡಿಯಾಗಿದೆ. ನೋಡಬೇಕು ಹೇಗೆ ಬಂದಿದೆ ಅಂತ. ಒಂದು ಸಾರಿ ಚೆನ್ನಾಗಿ ಉದುರಾಗಿ ಆಗೋ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ಸೋಯಾ ಎಲ್ಲ ಮೇಲ್ಗಡೆನೇ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವು. ನಾನಿದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದಕ್ಕೆ ಸ್ವಲ್ಪ ಮೊಸರು ಕೂಡ ನಾವು ಯೂಸ್ ಮಾಡ್ಕೋಬೋದು. ನಾನು ಹಾಕಿರಲಿಲ್ಲ ಅಷ್ಟೇ. ಇವಾಗ ನಾನಿದನ್ನು ಮಕ್ಕಳಿಗೆ ಹಾಕಿಕೊಡ್ತಾ ಇದ್ದೀನಿ. ಹೇಗೆ ಬರ್ತೋ ಏನೋ ಅಂತ ನಾನು ಮಾಡುವಾಗ ಯೋಚನೆ ಮಾಡ್ತಾಯಿದ್ದೆ. ಇಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಪಲಾವು. ಸ್ವಲ್ಪ ಮೊಸರು ಚಟ್ನಿ ಹಾಕಿ ಮಕ್ಕಳಿಗೆ ಹಾಕಿಕೊಡ್ತಾ ಇದ್ದೀನಿ ಇವಾಗ ನಾನು ಇದನ್ನು. ವಿಡಿಯೋ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಇವಾಗ ಇವರು ಕೂಡ ತಿಂತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು. ಇನ್ನು ಸ್ವಲ್ಪ ಇದನ್ನು ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಂಡೆ ನಾನು. ಹಾಗೆ ಸೋಯಾನ ಸ್ವಲ್ಪ ಟೊಮೆಟೊ ಸಾಸು ಸೋಯಾ ಸಾಸು ಹಾಕಿ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ನಮಸ್ತೆ.